ಮೊದಲ ಬಾರಿ MLA ಆದ ನಂತರ ವಿಧಾನಸಭೆಗೆ ಎಂಟ್ರಿ ಕೊಡೋಕ್ಕಿಂತ ಮುಂಚೆ ಒಬ್ಬ ವ್ಯಕ್ತಿಗೆ ಒಂದು ಕಾಲ್ ಮಾಡ್ತೀರಿ. ಸೊ ಆ ವ್ಯಕ್ತಿ ಯಾರು, ಆ ಕಾಲ್ ಯಾಕೆ? ಇವತ್ತು ತಮ್ಮನ್ನು ನೆನೆಸ್ಕೊಂಡು ನಾನು ವಿಧಾನಸಭೆ ಒಳಗೆ ಹೋಗ್ತಾ ಇದ್ದೀನಿ. ಈ ವಿಧಾನಸಭೆ ಒಳಗೆ ಹೋಗ ಮೊದಲನೇದಾಗಿ ತಾವೇ ಜ್ಞಾಪಕ ಬರ್ತಾ ಇದ್ದೆ, ನಾನು ಅನಂತ್ನಾಗ್ ಅವ್ರಿಗೆ ಫೋನ್ ಮಾಡಿ. ಏನದು ಅನಂತ್ನಾಗ್ ನಿಮ್ಮ ಕನೆಕ್ಷನ್ ಏನದು? ಅನಂತ್ನಾಗ್ ಅವ್ರಿಗೆ ಅವ್ರ ಬಗ್ಗೆ ನನಗೆ ಭಾಳ ಅಪಾರವಾದ ಗೌರವ. ಅವರು ನಮ್ಮ ಕ್ಷೇತ್ರದ ಶಾಸಕರಾಗಿದ್ದರು ಮಲ್ಲೇಶ್ವರಮಲ್ಲಿ. 94ರಲ್ಲಿ ಅವರು ಶಾಸಕರಾಗಿರ್ತಾರೆ. ಆವಾಗ ನಾನು ಒಬ್ಬ ಸಣ್ಣ ಗುತ್ತಿಗೆದಾರ, ಅವರು ಬೆಂಗಳೂರಿನ ಸಚಿವರಾಗ್ತಾರೆ. ಆ ಸಂದರ್ಭದಲ್ಲಿ ಅವರು ಕೊಟ್ಟಂಥ ಪ್ರೋತ್ಸಾಹ, ಅವರು ತೋರಿಸ್ತಂಥ ಒಂದು ಅಭಿಮಾನ ಇವತ್ತು ನಾನು ಇಷ್ಟು ದೂರ ಬರೋದಕ್ಕೆ ಕಾರಣ ಆಗುತ್ತೆ. ಸೊ ನಿಮ್ಮ ಕುಟುಂಬ ಪೂರ್ವಜರೆಲ್ಲ ಆಂಧ್ರ ಪ್ರದೇಶದ ಚಿತ್ತೂರಿಂದ ಬೆಂಗಳೂರು ಬರ್ತಾರೆ. ಸೊ ನೀವು ಕೂಡ ಇಲ್ಲೇ ಜನ್ಮ ಆಗುತ್ತೆ ನಿಮ್ಮದು ಕೂಡ. ಸೊ ನಂತರ ನೀವು ಬೆಳೀತಾ ಬೆಳೀತಾ ಒಬ್ಬ ಗುತ್ತಿಗೆದಾರರಾಗಿ, ನಂತರ ಕಾರ್ಪೊರೇಟರ್ ಆಗಿ, ಶಾಸಕರಾಗಿ, ಇವಾಗ ಮಂತ್ರಿಯಾಗಿ ಬೆಳೆದಿದ್ರಿ. ಸಿ ಆರಂಭದ ದಿನಗಳಲ್ಲಿ ಮುನಿರತ್ನ ಅವರು ಪಟ್ಟಂಥ ಕಷ್ಟಗಳು ಏನೋ ಹೌದಪ್ಪ ಅಂತ ಏನಾದ್ರು ಒಂದಿಷ್ಟು ನೆನಪು ಮಾಡ್ಕೋಬೋದಾ? ತಾವು ಆಂಧ್ರ ಪ್ರದೇಶ ಅಂತ ಹೇಳ್ತೀರಿ. ನನ್ನ ಜನನ ಜಯನಗರ ಸೌತ್ ಎಂಡ್ ಸರ್ಕಲ್ ಇರ್ತಕ್ಕಂತಹ BCC ಹೆರಿಗೆ ಆಸ್ಪತ್ರೆ. ನಾನು ಹುಟ್ಟಿದ್ದು ಕಾರ್ಪೊರೇಷನ್ ಹೆರಿಗೆ ಆಸ್ಪತ್ರೆ. ನನ್ನ ತಂದೆ ಸೌತ್ ಎಂಡ್ ಸರ್ಕಲ್, ನನ್ನ ತಾಯಿ ಮಲ್ಲೇಶ್ವರ. ನನ್ನ ತಾಯಿ, ನನ್ನ ಅಜ್ಜಿ ಎಲ್ಲ ಹುಟ್ಟಿದ್ದು ಮಲ್ಲೇಶ್ವರ. ನನ್ನ ವಿದ್ಯಾಭ್ಯಾಸ ಮಲ್ಲೇಶ್ವರದಲ್ಲಿ ಕೋದಂಡರಾಂಪುರದ ಕಾರ್ಪೊರೇಷನ್ ಶಾಲೆ, ಅಲ್ಲೇ ಇರ್ತಕ್ಕಂಥ 7ನೇ ಕ್ಲಾಸ್ವರೆಗೂ ಸರ್ಕಾರಿ ಶಾಲೆ, ಗೌರ್ಮೆಂಟ್ ಸ್ಕೂಲ್. ನಾನು ಓದಿದ್ದು ಕನ್ನಡ ಮೀಡಿಯಮ್. ಹುಟ್ಟೋವಾಗ ಅರ್ಜಿಯಾಗಿ ಹುಟ್ಟಲ್ಲ. ಭಾಳ ಜನ ಮಾತಾಡ್ತಾರೆ, ಅದಕ್ಕೆ ನಾನು ಉತ್ತರ ಕೊಡೋಕ್ಕೆ ಹೋಗಲ್ಲ. ಸೊ ನೀವು ಆರಂಭದಲ್ಲಿ ಬಂದಾಗ ನಿಮ್ಮ ಫ್ಯಾಮಿಲಿಯವರು ಇಡ್ಲಿ ಮಾರಿಬಿಟ್ಟು ಜೀವನ ಮಾಡ್ತಾ ಇರ್ತಾರೆ, ನೀವು ಕೂಡ ಅದಕ್ಕೆ ಕೈ ಜೋಡಿಸ್ತೀರಿ ನೋಡಿ. ಆ ದಿನಗಳು ಹೇಗಿದ್ದು? ನನ್ನ ತಂದೆ 9 ವರ್ಷ ಹುಡುಗ ಇರೋವಾಗ ನಮ್ಮ ತಾತ ತೀರೋಗ್ತಾರೆ. ಬಡತನ, ಆಮೇಲೆ ನಿಧಾನಕ್ಕೆ ಕಟ್ಟಡ ಕಾರ್ಮಿಕರಾಗಿ, ನಂತರ ಒಂದು BCC, ಏನಿವತ್ತು ನಾವು BBMP ಕರಿತೀವಿ, ಅದು BCC. ಅದರಲ್ಲಿ ಒಂದು ಗುತ್ತಿಗೆದಾರರಾಗ್ತಾರೆ. ಆ ಗುತ್ತಿಗೆದಾರರಾದಂಥ ಸಂದರ್ಭದಲ್ಲಿ ನಷ್ಟ ಉಂಟಾಗತ್ತೆ. ಒಂದೆರಡು ಸ್ಥಳಗಳಿರುತ್ತೆ. ಆ ನಷ್ಟ ಉಂಟಾದಾಗ 2 ಸ್ಥಳಗಳನ್ನ ಮಾರಾಟ ಮಾಡ್ತಾರೆ. ಕೊನೆಗೆ ಇರೋದಕ್ಕೆ ಒಂದು ಮನೆ ಉಳ್ಕೊಳ್ಳುತ್ತೆ. ಅದೇ ಮನೆಯಲ್ಲಿ ಜೀವನ ಪ್ರಾರಂಭ ಆಗುತ್ತೆ. ನನ್ನ ಈಗಿರ್ತಕ್ಕಂಥ ಮನೆ ಮುಂದೆ ಬೆಳಗ್ಗೆ ಮತ್ತು ಸಾಯಂಕಾಲ ಫುಟ್ಪಾತ್ ಮೇಲೆ ಇಡ್ಲಿ ಮತ್ತು ವಡೆ ಇಂಥದ್ದು ಮಾರಾಟ ಮಾಡಿ 10 ಗಂಟೆ 25 ನಿಮಿಷದವರೆಗೂ ನಾನು ಇದನ್ನು ಮಾರಾಟ ಮಾಡಿ, ಮತ್ತು ಸಂಜೆ ನನ್ನ ತಾಯಿ ಜೊತೆಯಲ್ಲಿ ಅದೇ ಫುಟ್ಪಾತಲ್ಲಿ ಒಂದು ಪಂಪ್ ಸ್ಟವ್ವು, ಒಂದು ಬಾಣಲಿ, ಫುಟ್ಪಾತಲ್ಲಿ ವಡೆ ಬಜ್ಜಿ ಮಾಡ್ತಾರೆ. ಸಾಯಂಕಾಲ ತಾಯಿ ಜೊತೆ, ಬೆಳಗ್ಗೆ ಇಲ್ಲಿ 10:25 10:00ವರೆಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ 5 ನಿಮಿಷದಲ್ಲಿ ಸ್ಕೂಲ್ಗೆ ಹೋಗ್ತಾಯಿದ್ದೆ, ಪಕ್ಕದಲ್ಲೇ ಸ್ಕೂಲ್. ಆ ಬಡತನ 17ನೇ ವಯಸ್ಸಿಗೆ ನನ್ನ ತಂದೆ ತೀರೋಗ್ತಾರೆ. ನನ್ನ ತಂದೆ ತೀರೋದಾಗ ನಾವು 4 ಜನ. ಜೀವನ ಅಲ್ಲಿಂದ ಪ್ರಾರಂಭ ಆಗಿ ಇಲ್ಲಿವರೆಗೂ ಬಂದಿದ್ದೆ. ಸೊ ಈಗ ಹೆಚ್ಚು ನೀವು ಮಿಸ್ ಮಾಡ್ಕೊಳ್ಳೋದಂದರೆ ನಿಮ್ಮ ತಂದೆಯವ್ರನ್ನ, ಅಂದರೆ ಈ ಮುನಿರತ್ನನ ನೋಡಲಿಕ್ಕೆ ಅಮ್ಮನೂ ಇಲ್ಲ, ತಂದೆನೂ ಇಲ್ಲ ಅಂತ. ನನ್ನ ತಂದೆ ಇದ್ದಿದ್ದು ನನ್ನ ಜೊತೆಗೆ ಬರೀ 17 ವರ್ಷ. ಆ ನನ್ನ ತಂದೆ ನೆನಪು ನನ್ನೊಬ್ಬನಿಗೆ ಇರೋದು, ಬೇರೆ ಯಾರಿಗೂ ಇಲ್ಲ ನನ್ನ ಮನೆಯಲ್ಲಿ. ದೇವರು ನನ್ನ ಹಣೆಯಲ್ಲಿ ಬರೆದಿದ್ದು ಅಷ್ಟು ಮಾತ್ರ. ಆ ನೆನಪು ಇವತ್ತಿಗೂ ಕಾಡ್ತಾ ಇದೆ. ಚಿಕ್ಕ ವಯಸ್ಸಲ್ಲಿ ತಂದೆನ ಕಳ್ಕೊಂಡ್ರೆ ಒಂದು ಕುಟುಂಬ ಏನಾಗ್ಬೋದು ಅನ್ನೋದಕ್ಕೆ ಅದು ನನ್ನ ಮನೆ. ನಾನು ಯಾವ ದೇವ್ರಿಗೂ ನಾನು ಉಪವಾಸ, ದೇವಸ್ಥಾನಕ್ಕೆ ಹೋದ್ರೂ ಪೂಜೆಗೆ ಆಗಲಿ ಯಾವುದಕ್ಕೆ ಆಗಲಿ ಉಪವಾಸ ಇರಲ್ಲ. ನಾನೇನಾದ್ರು ನನ್ನ ಜೀವನದಲ್ಲಿ ಒಂದು ಉಪವಾಸ ಇದ್ದರೆ ಅದು ನನ್ನ ತಂದೆನ ಕಳ್ಕೊಂಡ ದಿವಸ ಮಾತ್ರ ನಾನು ಪೂಜೆ ಮಾಡೋವರೆಗೂ ಉಪವಾಸ ಇರ್ತೀನಿ.
ಮುನಿರತ್ನ ಅವರು ಇಷ್ಟು ದೊಡ್ಡ ವ್ಯಕ್ತಿ ಆದರೂ ಕೂಡ ಬಾಲ್ಯದ ಸ್ನೇಹಿತರನ್ನ ಇನ್ನೂ ಮರಿತಿಲ್ಲ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿಮ್ಮ 3 ಬಾಲ್ಯದ ಸ್ನೇಹಿತರು ಬಂದಿದ್ದಾರೆ, ಅವ್ರನ್ನ ಕರೆಯೋಣಂತೆ. ಬನ್ನಿ ಸರ್. ಇವನ ಹೆಸರು ಅಸ್ಕಾವಿ ನಾರಾಯಣ ಅಂತ, ಇವ್ರ ಅಣ್ಣ ಅಸ್ಕಾವಿ ರಾಮ ಅಂತ. ನಾವೆಲ್ಲ ಚಿಕ್ಕ ಹುಡುಗರು, ನಾವೆಲ್ಲ ಒಟ್ಟಿಗೆ ಹುಟ್ಟಿ ಬೆಳೆದು ಒಟ್ಟಿಗೆ ಆಡಿದವು. ಇವತ್ತಿಗೆ ಅಲ್ಲಿರೋವಂಥದ್ದು ಮೂಲ ಹುಡುಕಿದಾಗ ಒಂದು 50 ಕುಟುಂಬಗಳಿದೆ ಅಷ್ಟೆ. ಎಲ್ಲ ಮಾರಾಟ ಮಾಡ್ಕೊಂಡು ಹೊರಗಡೆಗೆ ಹೋಗಿದ್ದಾರೆ. ಇರೋದ್ರಲ್ಲಿ ಒಂದಷ್ಟು ಜನ ಇದ್ದೀವಿ ನಾವು, ಅದರಲ್ಲಿ ಇವನು ಒಬ್ಬ. ಮುನಿರತ್ನ ಅವರನ್ನ ಒಬ್ಬ ಕಾರ್ಪೊರೇಟರ್ ಆಗಿ, MLA ಆಗಿ, ಮಂತ್ರಿಯಾಗಿ ನಾವೆಲ್ಲ ನೋಡಿದ್ದೀವಿ, ಅವ್ರೇನಂತ ಗೊತ್ತು. ಅದರ ಆಚೆ ಇರುವ ಮುನಿರತ್ನನ ನೀವು ಯಾವ ರೀತಿ ನೋಡಿದ್ದೀರಾ? ಯಾವ ರೀತಿ ಅವರು? ಅವ್ರ ಬಗ್ಗೆ ಅನಿಸಿದ್ದು ಅಂದರೆ ನಾವು ಚಿಕ್ಕನಿಂದ ಆಟ ಆಡಿರೋದು ನಮ್ಮಿದು. ಏನು ಆಟ ಆಡ್ತಿದ್ರಿ ಹೆಚ್ಚು ಸರ್? ಇವ್ರಿಗೆ ಹೇಳ್ಬೇಕು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ತುಂಬ. ಒಂದು ಸಿನಿಮಾ ಪಿಕ್ಚರ್ ರಿಲೀಸ್ ಆದರೆ ಹುಡುಗರನ್ನೆಲ್ಲ ಕರ್ಕೊಂಡು ಸ್ಟಾರ್ ಕಟ್ಟೋ ಹುಚ್ಚು. ಯಾರೋ ಮನೆಯಿಂದ ಡಬ್ಬ ತರೋದು, ಪೋಸ್ಟ್ ಕಾಯಿಸೋದು, ವಾಲ್ ಪೋಸ್ಟ್ ಅಂಟಿಸೋದು, ಸ್ಟಾರ್ ಮಾಡಿಕೊಂಡು ಮೈನ್ ರೋಡಲ್ಲಿ ಮೆರವಣಿಗೆ ಮಾಡ್ಕೊಂಡು ಥಿಯೇಟ್ರಿಗೆ ಹೋಗೋದು. ಅಲ್ಲಿಂದ ಸಿನಿಮಾ ಮಾಡ್ಕೊಂಡು ನೆಕ್ಸ್ಟ್ ಸಿನಿಮಾ ರಿಲೀಸ್ ಆದರೆ, ಇದೇ ನಮ್ಮ ಕಾವೇರಿ ಟಾಕೀಸಲ್ಲಿ 2 ಕನಸು ಅಂತ ಸಿನಿಮಾ ರಿಲೀಸ್ ಆಯಿತು. ಆಗ ನಾವು ಎಲ್ಲ ಗ್ಯಾಂಗ್ ಹೋದ್ವಿ. ನಮಗೆ ಟಿಕೆಟ್ ಸಿಕ್ಕಿಲ್ಲ, ಪೊಲೀಸರು ಹೊಡೆದ್ಬಿಟ್ರು. ಆ ಕೋಪಕ್ಕೆ ಕಲ್ಲೆತ್ತಿ ಥಿಯೇಟ್ರಿಗೆ ಹೊಡೆದ್ಬಿಟ್ಟು. ಸೊ ಅಂದರೆ ಮುನಿರತ್ನ ಅವ್ರಿಗೆ ಸಿನಿಮಾ ಹುಚ್ಚು ಬಾಲ್ಯದಿಂದಲೇ ಇತ್ತು ಸರ್. ಅವ್ರಿಗೆ 12ನೇ ವಯಸ್ಸಿಗೆ ಹುಚ್ಚು ಜಾಸ್ತಿ ಸಿನಿಮಾ ಅಂದರೆ. ಈ ಗೀತಾಂಜಲಿ ಥಿಯೇಟ್ರ್ ಇದೆಯಲ್ಲ, ಇಲ್ಲ ಅದು ಗೀತಾಂಜಲಿ ಥಿಯೇಟ್ರ್ ನಮ್ಗೆ ತುಂಬ ಹತ್ರ. ನಾವೇನು ಮಾಡೋದು, 60 ಪೈಸಾ ಇಲ್ಲಿಂದ ನಡ್ಕೊಂಡು ಮೇಕ್ರಿ ಸರ್ಕಲ್ಗೆ ಹೋಗೋದು. ಆ ಮೇಕ್ರಿ ಸರ್ಕಲ್ ಪಕ್ಕದಲ್ಲಿ ಮನೋರಂಜನೆ ಅಂತ ಥಿಯೇಟ್ರ್, ಅಲ್ಲಿ 40 ಪೈಸಾ ಪಿಕ್ಚರಿಗೆ. ಸಾಧನ, ಭಾಸ್ಕರ್, ಆನಂದ್ ಥಿಯೇಟ್ರು, ರಾಧಾಕೃಷ್ಣ, ಇವೆಲ್ಲ ಪಿಕ್ಚರ್ ನೋಡಿ ಸಾಯಂಕಾಲ ಬರೋದು, ಎಲ್ಲ ನಡ್ಕೊಂಡು ಹೋಗೋದು ಇಲ್ಲಿಂದ. ಬಹುಶಃ ಆವತ್ತು ನನ್ನ ಬಾಲ್ಯದಲ್ಲಿ ಇದ್ದಂಥವ್ರು ಇವತ್ತೆಲ್ಲ ಹುಡುಕಿದ್ರು ಒಂದೊಂದು 2-3 ಇದ್ದಾರೆ ಅಷ್ಟೇ. ಎಲ್ಲ ದೂರ ದೂರ ಹೋಗ್ಬಿಟ್ರು. ಅಲ್ಲಿರೋದು ಅಷ್ಟೇ ಇನ್ನು ಸ್ವಲ್ಪ. ಅದರಲ್ಲಿ ಇವರು ಕುಟುಂಬ ಒಂದು. ಸರ್, ನಿಮ್ಮದು ಏನೋ ಮೆಮರೀಸ್ ಏನಾಗಿದೆಯಾ? ನಾನು ಚಿಕ್ಕಂದ್ರಿಂದ ಒಂದು 40 ವರ್ಷದಿಂದ ಅವರು ಒಂದು ಸ್ಕೂಲ್ ಲೆವೆಲ್ಗೆ ಬಂದ ಮೇಲೆ ನಾನು ಅವ್ರಿಗೆ ಒಂದು ಒಡನಾಟಿಯಾಗಿ ಅವ್ರ ಮನೆಯ ಒಂದು ಇದಾಗಿ ಜೊತೆಲಿ ಓಡಾಡ್ಕೊಂಡು ಇದ್ದೆ. ಅವ್ರದ್ದೇನೇ ಒಂದು ಚಿಕ್ಕ ಕೆಲಸ ಇದ್ರು, ಏನೋ ಒಂದು ಮಾಡ್ಕೊಂಡು ಕೊಡೋದು, ಒಂದೇನೋ ಒಂದು ನಾನು ಅವ್ರ ಜೊತೆಗೆ ತುಂಬಾ ಆತ್ಮೀಯಾಗಿ ನಡ್ಕೊಂಡಿದ್ದೆ ಅವಾಗಿಂದನೂ ಅಷ್ಟೇ. ಇವನಿಗೆ ಹೇಳಕ್ಕೆ ಬರ್ತಾ ಇಲ್ಲ. ಇವ್ರ ಅಣ್ಣ ಒಬ್ಬ ಅವನೇ, ಅವನ ಹೆಸರು ಸೀನಾ ಅಂತ. ಅವನ ಹೆಸರು ಅಡ್ಡ ಹೆಸರು ಇರಲೈ, ಅಡ್ಡ ಹೆಸರು ಐತೆ ಮೂಗಿಲಿ ಅಂತ. ಅವನು ನಾನು ಜೊತೆಲಿ ಫ್ರೆಂಡ್. ಅವನು ಭಲೇ ಮಾತಾಡೋನು ಅಂದರೆ ಅಷ್ಟಿಷ್ಟಲ್ಲ. ಅವನಿಗೇನು ಮಾಡಿದ್ವಿ, ಚೌಡ, ನಾನು, ಮೂಗಿಲಿ ಎಲ್ಲ ಸೇರಿಕೊಂಡು ಗೋವರ್ಧನಿಗೆ ನಡ್ಕೊಂಡು ಪಿಕ್ಚರ್ ಕರ್ಕೊಂಡೋದ್ವಿ. ಅವಾಗ ನಮ್ಮ ಮಲ್ಲೇಶ್ವರಮಲ್ಲಿ ಗ್ರಂಥಿ ಅಂಗಡಿಗಳಿತ್ತು. ಆ ಗ್ರಂಥಿ ಅಂಗಡಿಗೆ ಹೋಗ್ಬಿಟ್ಟು ಜಾಪಾಳ್ ಬೀಜ ತೊಗೊಂಡು ಇವ್ರ ಅಣ್ಣನ ಕರ್ಕೊಂಡು ಇಂಟರ್ವೆಲ್ಗೆ ವಡೆ ತೊಗೊಂಬಂದು, ವಡೆ ಎಲ್ಲ ಜಾಪಾಳ್ ಬೀಜ ಹಾಕಿದ್ವಿ, ಇಂಟರ್ವೆಲ್ಗೆ ಹಾಕಿದ್ವಿ. ಅಲ್ಲಿಂದ ಕರ್ಕೊಂಬಂದ್ವಿ ಅದು ಗೋವರ್ಧನಿಂದ. ಯಾಕಂದರೆ ಮನೆ ಸ್ವಲ್ಪ ದೂರ ಇರಬೇಕು. ನೋಡೋದಕ್ಕೆ ಇವನು ಅವತಾರ ನೋಡಿ ನಗದು ನಾವು. ಈ ಸಂದರ್ಭದಲ್ಲಿ ಇವ್ರದೊಂದು ತುಂಟಾಟ ಒಂದು ಹೇಳ್ಬಿಡು. ಹೇಳಿ ಪ್ಲೀಸ್. ಎಲ್ಲರಿಗೂ ಗೊತ್ತಾಗಲಿ ಸ್ವಲ್ಪ ಹೇಗಿದ್ರು ಅಂತ. ಅವ್ರ ಮನೆ ಪಕ್ಕದಲ್ಲೇ ಪಾರ್ಕ್ ಇದೆ, ಅನ್ನಕ್ರು ಬೈಲರಂಗ ಮಂದಿರ ಅಂತ. ನಾವೆಲ್ಲ ಚಿಕ್ಕ ಹುಡುಗರು ಅಲ್ಲಿ ಸೇರೋದೆಲ್ಲ ಒಂದು 10-15 ಜನ ಗ್ಯಾಂಗು. ಲೀಡ್ರು ಅಂದರೆ ಮಾಸ್ ಲೀಡ್ರು, ನಿಂತ್ಕೊಂಡೇ ತಲೆ ಓಡಿಸೋದು. ಸರಿ, ಒಂದು ಆಟ ಆಡೋಣ ಅಂತ ಎಲ್ಲರನ್ನೂ ಫ್ರೆಂಡ್ಸ್ನೆಲ್ಲ ಕರೆಯೋದು. ಅದ್ರಲ್ಲಿ ಪಾಪ ಇವತ್ತು ನೆನ್ಸ್ಕೋಬೇಕು, ಒಬ್ಬ ಕೃಷ್ಣ ಅಂತ ಹುಡುಗ ಇದ್ದ. ಇವ್ರೇನು ಮಾಡಿದ್ರು ಗೊತ್ತಾ ಸರ್, ಒಂದು ಗೇಮ್ ಆಡೋಣ ಅಂತ ಒಂದು 10-15 ಜನ ಸೇರಿಸ್ಕೊಂಡ್ರು ಸ್ನೇಹಿತರನ್ನ. ಸರಿ, ಏನಾಯ್ತು ಅಂತ ನಮಗೂ ಗೊತ್ತಿಲ್ಲ. ಒಂದು ಹುಡುಗ 2 ಎತ್ತಬೇಕು ಅಂತ
ಒಂದು ಹುಡುಗ ಇಬ್ಬರನ್ನ ಎತ್ತಬೇಕು ಅಂತ ಏನು ಅಂತ ಯೋಚನೆ ಮಾಡು. ನಾನು ಹೇಳ್ತೀನಿ ಐಡಿಯಾ ನೀವು ಮಾಡು ಅನ್ನೋದು. ಒಬ್ಬನ ಕರೆಯೋದು, ಈ ಕಡೆ ಮಲ್ಗು ಅನ್ನೋದು, ತಲೆ ಆ ಕಡೆ ಕಾಲು ಈ ಕಡೆ. ಇನ್ನೊಬ್ಬನ ಕರೆಯೋದು, ನೀನು ಹಿಂಗೆ ಈ ಕಡೆ ಮಲ್ಗು, ತಲೆ ಇಲ್ಲಿ ಬರಲಿ ಕಾಲಲ್ಲಿ ಬರಲಿ ಅಂತ. ಮೂರನೇ ಕೃಷ್ಣ ಅನ್ನೋನು ಬರೋನು ಪಾಪ ಬಂದೆ, ಕೃಷ್ಣ ಅವ್ರ ಮೇಲೆ ಮಲ್ಕೋ, ಅವ್ರು ನಿನ್ನ ಎತ್ತುತ್ತಾರಂತೆ ಅಂತ ಇವನು ಹೇಳೋದು. ಅವನು ಖುಷಿಯಾಗಿ ಅವ್ರ ಮೇಲೆ ಸ್ಟ್ರೈಟಾಗಿ ಮಲಗೋದು. ಆ ಕಡೆ ತಲೆ ಇಕ್ಕಿರೋನು 2 ಕೈ ಹಿಡ್ಕೊಂಡ್ಬಿಡೋದು, ಈ ಕಡೆ ತಲೆ ಇಕ್ಕಿರೋನು 2 ಕಾಲು ಹಿಡ್ಕೊಂಡ್ಬಿಡೋದು. ಈಗ ಆಟ ಶುರು ಆಗುತ್ತೆ ನೋಡಿ ಅಂದ್ಬಿಟ್ಟು ಹತ್ರ ಬಂದೆ ನೋಡ್ರ, ಹುಡುಗರೆಲ್ಲ ಕುತೂಹಲದಿಂದ ನೋಡ್ತಾ ಇರೋರು. ಇವ್ರೇನು ಮಾಡ್ಬಿಟ್ಟರು, ಅವನ ಚಡ್ಡಿ ಬಟನ್ ಬಿಚ್ಬಿಟ್ಟು ನಿಕ್ಕರ್ ಎತ್ತಿ ಮಲಕ್ಕೆ ಎಸ್ಬಿಟ್ಟು ಓಡೋಗ್ಬಿಡೋದು. ಪಾಪ ಅವನು ಅಳ್ತಾ ರಮ್ಮನ್ ಕರ್ಕೊಂಬರೋದು. ಆ ರಮ್ಮ ಬರ್ತಾ ಪರ್ಕೆ ಹಿಡ್ಕೊಂಬರೋರು, ಯಾರು ಇಲ್ಲ ಅಲ್ಲಿ. ಈ ಥರ ತುಂಟಾಟ ಜಾಸ್ತಿ ಇದೆ. ಭಾರಿ ತೀಟೆ ಮಾಡ್ತದೆ. ಇನ್ನೂ ಇದೆ ಸರ್, ಒಂದು ಸಿನಿಮಾನೇ ತೆಗಿಬೋದು. ಫ್ರೆಂಡು ಮಾತ್ರ ಯಾರೇ ಅಲ್ಲಿ ಅವ್ನು ದುಶ್ಮನಾಗಿಲ್ಲ, ಕರೆದು ಮಾತಾಡ್ಸ್ಬಿಟ್ಟು ಹೋಗ್ತಾರೆ. ಅದೊಂದು ಭಾವನೆ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಕಂಟೆಸ್ಟ್ ಮಾಡಿದಾಗ ಅವ್ರನ್ನೆಲ್ಲರೂ ಪ್ರಚಾರಕ್ಕೆ ಕರೆದು, ಅದರಲ್ಲಿ ಆವತ್ತು ಒಬ್ಬರು ದೊಡ್ಡ ವ್ಯಕ್ತಿ, ನೋಡಪ್ಪ ಬೆಂಗಳೂರಲ್ಲಿ ಒಂದು 10-15 ಕಡೆ ನೀನು ಹೋಗ್ಬೇಕು ಅಂತ ಕೇಳಿ ಫೋನ್ ಮಾಡಿದವ್ರಿಗೆ ಇವ್ರು ಏನಂದ್ರು ಗೊತ್ತಾ?